ಮತ್ತು ಯಾರನ್ನೋ ಒಲೈಸೋಕ್ಕೋಸ್ಕರ ತಾವು ಕುರುಡು ಹುಲಿ ನಾನು ಯಾರ ಮೇಲೆ ಬೇಕಾದ್ರೂ ಬೀಳ್ತೀನಿ ಅಂದರೆ ಕುರುಡು ಹುಲಿಗೆ ಜನ ಏನು ಮಾಡ್ತಾರೆ, ಬೋನಿಗೆ ಹಾಕ್ತಾರೆ, ಮತ್ತೇನು ಮುಂದಿನ ಕ್ರಮ ತಗೋಬೇಕು ಅದು ತಗೊಳ್ತಾರೆ. ನೀವು ಯಾರನ್ನೋ ಒಲೈಸೋಕೆ ಆ ರೀತಿ ಮಾತಾಡೋದಾದರೆ ಅದು ತಪ್ಪು. ನಿಮ್ಮ ವೈಯಕ್ತಿಕ ವಿಚಾರಗಳನ್ನ ಪಕ್ಷದ ಮೇಲಾಗಲಿ, ಸಾರ್ವಜನಿಕರ ಮೇಲಾಗಲಿ, ಮುಖಂಡರ ಮೇಲಾಗಲಿ ಹಾಕಕ್ಕೆ ಬರ್ಕೂಡ್ದು. ಇದು ನಮ್ಮ ಆಗ್ರಹ. ಮುಂದಿನ ದಿನಗಳಲ್ಲಿ ತಾವು ಈ ರೀತಿ ಎಲ್ಲರ ಮೇಲೂ ಆಪಾದನೆ ಮಾಡ್ತಾ ಬಂದರೆ, ಕಪೋಲ ಕಲ್ಪಿತ ಆಪಾದನೆ, ಸುಮ್ಮನೆ ಯಾವುದೋ ಪುರಾವೆ ಅದಾವೆ, ನಿಮ್ಮ ಮೇಲೆ 1000 ಪುರಾವೆಗಳು ನಾವು ಕೊಡ್ತೀವಿ. ಅಲ್ಲೇನಾದ್ರು ಇವತ್ತು JDS ನಾವು NDA ಆಗದೆ ಹೋಗಿದ್ರೆ, ಅಲಯನ್ಸ್ ಆಗದೆ ಹೋಗಿದ್ರೆ ತಮ್ಮ ಪರಿಸ್ಥಿತಿ ಏನಾಗಿತ್ತು? ಸುಮ್ಮನೆ ಬಂದು ಪಕ್ಷದ ಸಭೆಗಳಲ್ಲಿ 1 ಲಕ್ಷ ಓಟು, 1,25,000 ಓಟು, ಚುನಾವಣೆ ಆದಮೇಲೆ ಸಮೀಕ್ಷೆಯಲ್ಲಿ ಏನು ಹೇಳಿದ್ರಿ? 50,000 ಲೀಡ್ ಬರುತ್ತೆ ಅನ್ನೋ ತನಕನೂ ಮಾತಾಡಿದ್ರಿ ತಾವು. ಆದರೆ ನಿಮ್ಮ ಪರಿಸ್ಥಿತಿ ಏನಾಯಿತು? ಅಲ್ಲೇನಾದ್ರು JDS ಅಲಯನ್ಸ್ ಆಗದೆ ಹೋಗಿದ್ರೆ ನಿಮ್ಮ ಪರಿಸ್ಥಿತಿ 30,000 ಕಾಂಗ್ರೆಸ್ ಲೀಡ್ ಆಗೋದು. ಯಾವುದೇ ಜಾತಿ ಸಮೀಕರಣದ ಲೆಕ್ಕವನ್ನು ನೀವು ಕೊಡೋ ಅವಶ್ಯಕತೆ ಇಲ್ಲ. ಒಬ್ಬ ಪ್ರಾಮಾಣಿಕ ಶಾಸಕರಾಗಿರೋರು ಎಲ್ಲ ಜಾತಿಯವ್ರನ್ನೂ, ಎಲ್ಲ ಧರ್ಮದವ್ರನ್ನೂ ಒಟ್ಟಿಗೆ ತಗೊಂಡೋಗಿ ತನ್ನ ಪಕ್ಷಕ್ಕೆ ಅತಿ ಹೆಚ್ಚು ಮತಗಳನ್ನ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ನೀವು ವಿಶ್ಲೇಷಣೆ ಮಾಡೋದು, ಜಿಲ್ಲೆಯಲ್ಲಿ ನಿಮ್ಮಂಥ ಕ್ರಿಮಿಗಳಿದ್ದರೆ ಇನ್ನೂ BJP ಅಧೋಗತಿಗೆ ಹೋಗ್ತದೆ.